ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಒಂದೇ ಭಾಷೆ ಅಂದ್ರೆ ನಮ್ಮ ಕನ್ನಡ, ಎರಡೂ ವಿಭಿನ್ನ ಸಾಹಿತ್ಯ ಕೃತಿಗಳ ಮೂಲಕ ಎರಡೂ ಸಂಪೂರ್ಣ ಬೇರೆ ಬೇರೆ ಜಗತ್ತುಗಳನ್ನ ಹೇಗೆ ಸೃಷ್ಟಿ ಮಾಡಬಲ್ಲದು ಅನ್ನೋದನ್ನ ನಾವಿವತ್ತು ಒಟ್ಟಿಗೆ ತಿಳ್ಕೊಳ್ಳೋಣ. ಸರಿ, ಇದನ್ನೊಮ್ಮೆ ಗಮನಿಸಿ. ಒಂದು ಕಡೆ ಕಾಮದೇವನ ಕಂಡ ಮೇಲಿನ್ನಾರನು ಕಾಣುವುದೇ ಹೇಳು ಸಖಿ ಅನ್ನೋ ಒಂದು ಪೌರಾಣಿಕ ಭಾವಾವೇಶದಿಂದ ತುಂಬಿದ ಸಾಲು. ಇನ್ನೊಂದು ಕಡೆ ಫ್ಲೈಟ್ 720ಗೆ ಗೇಟ್ ಕ್ಲೋಸ್ ಆಗಿದೆ ಅನ್ನೋ ತುಂಬ ಸರಳ ನೇರವಾದ ಮಾತು. ಒಂದೇ ಕನ್ನಡ ಭಾಷೆ ಇಷ್ಟೊಂದು ವಿಭಿನ್ನವಾದ ಭಾವನೆಗಳನ್ನ ಹೇಗೆ ಮೂಡಿಸೋಕ್ ಸಾಧ್ಯ? ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ. ಹಾಗಾದ್ರೆ ಈ ಸಾಹಿತ್ಯ ಪಾಠದಲ್ಲಿ ನಮ್ಮ ಪ್ರಯಾಣ ಹೇಗಿರುತ್ತೆ ಅಂದ್ರೆ, ಮೊದಲಿಗೆ ಕನ್ನಡ ಸಾಹಿತ್ಯದ ಒಂದು ಪಾಠದೊಂದಿಗೆ ಶುರು ಮಾಡೋಣ. ಆಮೇಲೆ ಒಂದು ಕವಿತೆಯಲ್ಲಿರೋ ಭಾವಾವೇಶ ಮತ್ತೆ ಪುರಾಣದ ಬಗ್ಗೆ ಮಾತಾಡೋಣ. ನಂತರ ಒಂದು ಕಥೆಯಲ್ಲಿ ಬರುವ ಆಧುನಿಕ ಮುಖಾಮುಖಿಯನ್ನ ವಿಶ್ಲೇಷಣೆ ಮಾಡಿ ಕೊನೆಗೆ ಈ ಎರಡು ಕೃತಿಗಳು ಹೇಗೆ ಎರಡು ಬೇರೆ ಬೇರೆ ಜಗತ್ತುಗಳನ್ನೇ ಸೃಷ್ಟಿಸ್ತವೆ ಅಂತ ಹೋಲ್ಸಿ ನೋಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ ನಮ್ಮ ಮೊದಲನೇ ಭಾಗದಿಂದ. ಕನ್ನಡ ಸಾಹಿತ್ಯದಲ್ಲಿ ಒಂದು ಪಾಠ. ಇಲ್ಲಿ ನಾವು ಒಂದೇ ಭಾಷೆಯ ಅಭಿವ್ಯಕ್ತಿ ಶಕ್ತಿ ಎಷ್ಟಿದೆ ಅನ್ನೋದನ್ನ ನೋಡೋಣ. ನಾವಿವತ್ತು ಎರಡೂ ಸಮಕಾಲೀನ ಕೃತಿಗಳನ್ನ ತಗೊಂಡಿದ್ದೀವಿ. ಒಂದು ಕವಿತೆ, ಮತ್ತೊಂದು ಸಣ್ಣ ಕತೆ. ಇವುಗಳದೇ ಆದ ವಿಶಿಷ್ಟ ಶೈಲಿ, ವಿಷಯ ಮತ್ತೆ ಧ್ವನಿಯನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವಿವುಗಳನ್ನ ಆಳವಾಗಿ ವಿಶ್ಲೇಷಿಸೋಣ. ಈ ರೀತಿ ಹೋಲಿಸಿ ನೋಡೋದ್ರಿಂದ ಭಾಷೆ ಮತ್ತೆ ಲೇಖಕರ ಸಾಮರ್ಥ್ಯ ಎಷ್ಟಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಬನ್ನಿ ಹಾಗಾದ್ರೆ ನಮ್ಮ ಎರಡನೇ ಭಾಗಕ್ಕೆ ಹೋಗೋಣ. ಕವಿತೆ, ಭಾವಾವೇಶ ಮತ್ತು ಪುರಾಣ. ಲಲಿತಾ ಸಿದ್ಧಬಸವಯ್ಯ ಅವರ ಪ್ರೀತಿಗೊಂದು ಅನ್ನೋ ಕವಿತೆಯ ವಿಶ್ಲೇಷಣೆಯನ್ನ ಈಗ ನೋಡೋಣ. ಇವರೇ ಆ ಸುಂದರ ಭಾವನಾತ್ಮಕ ಕವಿತೆಯನ್ನ ಬರೆದವರು ಕವಯತ್ರಿ ಲಲಿತಾ ಸಿದ್ಧಬಸವಯ್ಯ ಅವರು. ಬನ್ನಿ ಇವರ ಸಾಹಿತ್ಯದ ಹಿನ್ನೆಲೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇವರ ಬಗ್ಗೆ ಹೇಳಬೇಕೆಂದ್ರೆ, ಕೊರಟಗೆರೆಯಲ್ಲಿ ಜನಿಸಿದ ಇವರು ಬಿಎಸ್ಸಿ ಪದವೀಧರೆ. ಹಲವಾರು ಕವನ ಸಂಕಲನಗಳನ್ನ ರಚಿಸಿದ್ದಾರೆ. ಅಷ್ಟೇ ಅಲ್ಲ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಬಿಎಂ ಶ್ರೀ ಕಾವ್ಯ ಪ್ರಶಸ್ತಿಯಂತಹ ಅನೇಕ ದೊಡ್ಡ ಸಾಹಿತ್ಯ ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ. ಈ ಸಾಲನ್ನೊಮ್ಮೆ ಗಮನಿಸಿ. ಕಾಮದೇವನ ಕಂಡ ಮೇಲಿನ್ನಾರನು ಕಾಣುವುದೇ ಹೇಳು ಸಖಿ. ಕೇಳೋಕೆ ಎಷ್ಟು ಅದ್ಭುತವಾಗಿದೆ ಅಲ್ವಾ? ಈ ಕವಿತೆಯ ಮೊದಲ ಸಾಲೆ ಅದರ ಭಾವೋದ್ರಿಕ್ತ ಮತ್ತೆ ಭಕ್ತಿಯ ಧ್ವನಿಯನ್ನ ತಕ್ಷಣ ನಮ್ಗೆ ತಿಳಿಸಿಬಿಡುತ್ತೆ. ಅಂದ್ರೆ ಈ ಕವಿತೆ ಪೂರ್ತಿ ಪ್ರೀತಿಯ ದೇವತೆ ಕಾಮದೇವನಿಗೆ ಅರ್ಪಣೆ ಮಾಡಿದ ಹಾಗೆ. ಅವನ ದೈವಿಕ ಸೌಂದರ್ಯದ ಬಗ್ಗೆ ತುಂಬಾನೇ ಶ್ರೀಮಂತವಾದ ಸಂವೇದನಾಶೀಲ ವಿವರಣೆಗಳಿಂದ ಈ ಕವಿತೆ ತುಂಬಿದೆ. ಇದು ಒಂದ್ರೀತಿ ಸಂಪೂರ್ಣ ಭಕ್ತಿಯ ಅಭಿವ್ಯಕ್ತಿ ಅಂತಾನೆ ಹೇಳ್ಬೋದು. ಆದ್ರೆ ಈ ಕಾಮದೇವ ಅಂದ್ರೆ ಯಾರು? ಮತ್ತೆ ಅವನನ್ನ ಕೆಲವೊಮ್ಮೆ ಅನಂಗ ಅಂದ್ರೆ ದೇಹ ಇಲ್ಲದವನು ಅಂತ ಯಾಕೆ ಕರೀತಾರೆ? ಈ ಪ್ರಶ್ನೆಗೆ ಉತ್ತರ ಗೊತ್ತಾದ್ರೆ ನಮಗೆ ಈ ಕವಿತೆ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಸರಿ, ಬನ್ನಿ ಈ ಕಥೆಯನ್ನ ಹಂತ ಹಂತವಾಗಿ ನೋಡೋಣ. ನೋಡಿ, ಕಥೆ ಹೀಗಿದೆ. ಮೊದ್ಲು ಧ್ಯಾನ ಮಾಡ್ತಾ ಇದ್ದ ಶಿವನನ್ನ ಪಾರ್ವತಿಯ ಕಡೆಗೆ ಸೆಳೆಯೋಕೆ ಕಾಮದೇವ ಒಂದು ಹೂವಿನ ಬಾಣ ಬಿಡ್ತಾನೆ. ಇದರಿಂದ ಸಿಟ್ಟಾದ ಶಿವ ತನ್ನ ಮೂರನೇ ಕಣ್ಣು ತೆರೆದು ಕಾಮದೇವನನ್ನ ಒಂದೇ ನೋಟದಲ್ಲಿ ಬೂದಿ ಮಾಡ್ಬಿಡ್ತಾನೆ. ಆದ್ರೂ ಕಾಮದೇವ ಅನಂಗನಾಗಿ, ಅಂದ್ರೆ ದೇಹವಿಲ್ಲದ ಪ್ರೀತಿಯ ಚೈತನ್ಯವಾಗಿ ಬದುಕುಳಿತಾನೆ. ಇದರಿಂದ ಅವನ ಸೌಂದರ್ಯ ಒಂದು ದಂತಕಥೆಯಾಗ್ಬಿಡುತ್ತೆ. ಈಗ ನಾವು ಸಂಪೂರ್ಣವಾಗಿ ಬೇರೆದೇ ಆದ ಒಂದು ಜಗತ್ತಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮೂರನೇ ಭಾಗ ಕಥೆ, ಒಂದು ಆಧುನಿಕ ಮುಖಾಮುಖಿ. ಇದು ದೇವರು ಕಚ್ಚಿದ ಸೇಬು ಅನ್ನೋ ಸಣ್ಣ ಕಥೆಯ ನೋಟ. ಇದು ನಾವು ನೋಡಿದ ಕವಿತೆಗಿಂತ ಪೂರ್ತಿ ವ್ಯತಿರಿಕ್ತವಾಗಿದೆ. ಇನ್ನೊಂದು ಕಡೆ ಈ ವಾಸ್ತವ ಜಗತ್ತನ್ನ ಕಟ್ಟಿಕೊಟ್ಟಿರೋ ಲೇಖಕರು ಇವರು ಚಾಮರಾಜ ದಯಾ. ಇವರ ಬರವಣಿಗೆಯ ಶೈಲಿ ಮತ್ತೆ ದೃಷ್ಟಿಕೋನ ನಾವು ಇದುವರೆಗೂ ನೋಡಿದ ಕವಿತೆಗಿಂತ ಸಂಪೂರ್ಣವಾಗಿ ಬೇರೆ. ಇವರ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳೋಣ. 1988ರಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟಿದ ಇವರು ವೃತ್ತಿಯಲ್ಲಿ ಒಬ್ಬ ಪತ್ರಕರ್ತರು. ತಮ್ಮ ಬರವಣಿಗೆಗಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಚಿನ್ನದ ಪದಕ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನ ಗೆದ್ದಿದ್ದಾರೆ. ಅವರು ಪತ್ರಕರ್ತರಾಗಿರೋದ್ರಿಂದ ಅವರ ಬರವಣಿಗೆಯಲ್ಲಿ ಒಂದು ವಾಸ್ತವಿಕ ಶೈಲಿರೋದನ್ನ ನಾವು ಗಮನಿಸಬಹುದು. ಈ ಸಣ್ಣ ಕಥೆ ನಮ್ಮನ್ನ ಪೂರ್ತಿ ಬೇರೆ ಜಗತ್ತಿಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ದೇವತೆಗಳಿಲ್ಲ, ಪುರಾಣಗಳಿಲ್ಲ, ಬದಲಾಗಿ ನಿಮ್ಮ ಹಾಗೆ ಆಧುನಿಕ ವೃತ್ತಿಪರ ಜೀವನದ ಪರಿಚಿತ ಸಾಮಾನ್ಯ ಜಗತ್ತಿದೆ. ಈ ಒಂದು ಸಾಲನ್ನೇ ನೋಡಿ. ಮೀಟಿಂಗ್ ಮುಗಿದು ಹೋಟೆಲ್ನಿಂದ ಹೊರಗೆ ಬಂದಾಗ ಸಂಜೆ 8 ಗಂಟೆ. ಇಷ್ಟು ಸರಳ ಮತ್ತು ನೇರವಾಗಿದೆ ಅಲ್ವಾ? ಆ ಕವಿತೆ ಭಾಷೆಗೆ ಹೋಲಿಸಿದ್ರೆ ಇದು ಕಥೆಯ ಸಂಭಾಷಣಾತ್ಮಕ ಧ್ವನಿ ಮತ್ತೆ ವಾಸ್ತವಿಕ ನೆಲೆಯನ್ನ ಎಷ್ಟು ಸ್ಪಷ್ಟವಾಗಿ ತೋರಿಸುತ್ತೆ ನೋಡಿ. ಈ ಕಥೆ ದೊಡ್ಡ ದೊಡ್ಡ ಘಟನೆಗಳ ಮೇಲೆ ಗಮನ ಕೊಡೋದಿಲ್ಲ.
ಬದಲಿಗೆ ಪಾತ್ರಗಳ ಮನಸ್ಸಿನೊಳಗಿನ ಆಲೋಚನೆಗಳು ಮತ್ತೆ ದಿನನಿತ್ಯದ ಮಾತುಕತೆಗಳ ಮೇಲೆ ಗಮನ ಹರಿಸುತ್ತೆ. ಜೀವನದ ಸಣ್ಣ ನಿಶ್ಶಬ್ದ ಕ್ಷಣಗಳಲ್ಲಿ ಆಳವಾದ ಅರ್ಥವನ್ನ ಹುಡುಕೋದೇ ಈ ಕಥೆಯ ಶಕ್ತಿ. ಕಥೆಯ ಶೀರ್ಷಿಕೆ ದೇವರು ಕಚ್ಚಿದ ಸೇಬು ಕೂಡ ಇದನ್ನೇ ಹೇಳುತ್ತೆ. ಒಂದು ಸಾಮಾನ್ಯ ಸೇಬನ್ನ ದೇವರು ಕಚ್ಚಿದಾಗ ಅದು ವಿಶೇಷ ಆಗುತ್ತಲ್ವಾ? ಹಾಗೆಯೇ ಸಾಮಾನ್ಯ ಕ್ಷಣಗಳಲ್ಲೇ ಅಸಾಮಾನ್ಯವಾದದ್ದನ್ನ, ಒಂದು ದೈವಿಕ ಸ್ಪರ್ಶವನ್ನ ನೋಡೋ ಪ್ರಯತ್ನ ಇಲ್ಲಿದೆ. ಇಲ್ಲಿ ಶಕ್ತಿಯುತವಾದದ್ದು ದೊಡ್ಡ ಘೋಷಣೆಗಳಲ್ಲ, ಬದಲಾಗಿ ಸೂಕ್ಷ್ಮತೆ ಮತ್ತು ಮಾನಸಿಕ ವಾಸ್ತವಿಕತೆ. ಸರಿ, ಈಗ ನಾವು ನಮ್ಮ ಕೊನೆಯ 4ನೇ ಭಾಗಕ್ಕೆ ಬಂದಿದ್ದೇವೆ. 2 ಕೃತಿಗಳು, 2 ಜಗತ್ತುಗಳು. ಈ ಹೋಳಿಕೆಯಿಂದ ನಾವು ಏನ್ ಕಲಿಬಹುದು ಅನ್ನೋದನ್ನ ಇಲ್ಲಿ ನೋಡೋಣ. ನೋಡಿ, ಈ ಟೇಬಲ್ 2 ಕೃತಿಗಳ ವ್ಯತ್ಯಾಸವನ್ನ ಎಷ್ಟು ಸ್ಪಷ್ಟವಾಗಿ ತೋರಿಸುತ್ತೆ. ಒಂದ್ ಕಡೆ ಪ್ರೀತಿಗೊಂದು ಅನ್ನೋದು ಪದ್ಯರೂಪದಲ್ಲಿದೆ, ಇನ್ನೊಂದ್ ಕಡೆ ದೇವರು ಕಚ್ಚಿದ ಸೇವು ಗದ್ಯದಲ್ಲಿದೆ. ಕವಿತೆಯ ಧ್ವನಿ ಪೌರಾಣಿಕ ಮತ್ತೆ ಭಾವೋದ್ರಿಕ್ತ, ಆದ್ರೆ ಕಥೆಯ ಧ್ವನಿ ಸಂಭಾಷಣಾತ್ಮಕ ಮತ್ತೆ ವಾಸ್ತವಿಕ. ಕವಿತೆಯ ಜಗತ್ತು ಪುರಾಣ ಮತ್ತೆ ದೇವರುಗಳ್ದು, ಕಥೆಯ ಜಗತ್ತು ಸಮಕಾಲೀನ ನಗರ ಜೀವನದ್ದು. ಕೊನೆಗೆ ಕವಿತೆಯ ವಿಷಯ ದೈವಿಕ ಪ್ರೀತಿ ಮತ್ತೆ ಸೌಂದರ್ಯ ಆದ್ರೆ ಕಥೆಯ ವಿಷಯ ಆಧುನಿಕ ಮಾನವ ಸಂಪರ್ಕ. ಇದು ಕನ್ನಡ ಸಾಹಿತ್ಯದ ವ್ಯಾಪ್ತಿ ಎಷ್ಟಿದೆ ಅನ್ನೋದನ್ನ ಅದ್ಭುತವಾಗಿ ತೋರಿಸುತ್ತೆ. ಹಾಗಾದ್ರೆ ಇದ್ರಿಂದ ನಮಗೆ ಏನು ಗೊತ್ತಾಗುತ್ತೆ? ಮುಖ್ಯವಾದ ವಿಷಯ ಏನಂದ್ರೆ, ಮಹಾಕಾವ್ಯ ಆಗಿರಬಹುದು ಅಥವಾ ದೈನಂದಿನ ಜೀವನಾನೇ ಆಗಿರಬಹುದು, ದೈವಿಕ ಅಥವಾ ಲೌಕಿಕ, ಇವೆರಡನ್ನೂ ಒಂದೇ ಸಾಹಿತ್ಯಿಕ ಸಂಪ್ರದಾಯದೊಳಗೆ ಅಷ್ಟೇ ಶಕ್ತಿಯುತವಾಗಿ ವ್ಯಕ್ತಪಡಿಸಬಹುದು. ಹೋಗೋ ಮುನ್ನ ನಿಮಗೊಂದು ಪ್ರಶ್ನೆ. ಪುರಾಣ ಕಥೆಗಳಿಂದ ಹಿಡಿದು ಇವತ್ತಿನ ಆಧುನಿಕ ಜೀವನದ ಸಣ್ಣ ಸಣ್ಣ ವಿವರಗಳವರೆಗೆ ಕಥೆ ಹೇಳುವ ಶೈಲಿಯ ಈ ಬದಲಾವಣೆ ನಮ್ಮ ಜಗತ್ತು ಹೇಗೆ ಬದಲಾಗ್ತಾ ಇದೆ ಅನ್ನೋದರ ಬಗ್ಗೆ ನಮಗೆ ಏನನ್ನ